ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಸುಸ್ವಾಗತ. ಪಠ್ಯಪುಸ್ತಕದ ಭಾಗದಲ್ಲಿರುವಂತಹ ಕವಿಗಳ ಪರಿಚಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಭಾಗ 5 ಆಗಿರ್ತದೆ. ಓಕೆ, ಹಾಗಾದ್ರೆ ಭಾಗ 5ರಲ್ಲಿ ಯಾವ ಕವಿಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಬರೋಣ. ಸ್ನೇಹಿತರೆ, ಇಲ್ಲಿ ನಾವು ಭಾಗ 4ರಲ್ಲಿ ನಿನ್ನೆ ದಿವಸ ಏನ್ ನೋಡಿದ್ವಿ ಅಂತಂದ್ರೆ ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸನ ಕುರಿತಾಗಿ ವಿಸ್ತೃತವಾಗಿ ನೋಡ್ಕೊಂಡಿದ್ವಿ. ಹಾಗಾದ್ರೆ ಇವತ್ತು ನೆಕ್ಸ್ಟ್ ಪಾಠ ಪದ್ಯ ಅದ ಯಾವುದು, ಚಲಮನೆ ಮೆರವಂ ಎನ್ನುವಂತ ಪದ್ಯ ಏನಿದೆ, ಈ ಪದ್ಯದ ಕುರಿತಾಗಿ ನೋಡ್ತಾ ಬರೋಣ. ನೋಡಿ, ಈ ಪದ್ಯವನ್ನ ಬರೆದಂತಹ ಕವಿ ಯಾರಿ ಅಂದ್ರೆ ಆತ ನಮ್ಮ ರನ್ನನಾಗಿರ್ತಾನೆ, ರನ್ನ ಮಹಾಶಯ. ಕನ್ನಡದ ಕವಿ ಚಕ್ರವರ್ತಿ ಮತ್ತು ರತ್ನತ್ರಯರಲ್ಲಿ ಒಬ್ಬನಾಗಿರ್ತಾನ. ಎರಡನೇ ಕವಿ ಚಕ್ರವರ್ತಿ ಮತ್ತು ಮೂರನೇ ರತ್ನತ್ರಯ ಅಂದ್ರೆ ಅದು ನಮ್ಮ ರನ್ನ. ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಅಥವಾ ಮುದೋಳ ಅಂತ ಕರಿತಾ ಬರ್ತದೆ. ಈಗಿನ ಮುದೋಳ, ಹಿಂದೆ ಮುದುವಳಲು ಅಂತ ಆಗಿರ್ತದೆ. ಈ ಗ್ರಾಮದಲ್ಲಿ ಜನಿಸಿದಂಥವನು ನಮ್ಮ ರನ್ನ ಮಹಾಶಯ. ಇವನ ಜನನದ ಕಾಲ ಸುಮಾರು 949 ಅಂದ್ರೆ 10ನೇ ಶತಮಾನ ಅಂತ ಹೇಳಾಗ್ತದೆ. ಇವನ ತಂದೆ ಯಾರಿ ಅಂದ್ರೆ ಜಿನವಲ್ಲಭ. ಸ್ನೇಹಿತರೆ, ತಂದೆ ಜಿನವಲ್ಲಭ, ತಾಯಿ ಅಬಲಬ್ಬೆ. ತಂದೆ ಜಿನವಲ್ಲಭ, ತಾಯಿ ಅಬಲಬ್ಬೆ. ಮತ್ತು ಈತ ಹಲವು ದೊರೆಗಳು ಮತ್ತು ಮಂತ್ರಿಗಳಲ್ಲಿ ಏನಂದ್ರೆ ಆಶ್ರಯ ಪಡ್ಕೊಂಡಿದ್ದ. ಹೇಳಬೇಕು ಅಂತಂದ್ರೆ ಚಾಲುಕ್ಯರ ದೊರೆಯಾಗಿರುವಂತಹ ಇಮ್ಮಡಿ ತೈಲಪನ ಆಸ್ಥಾನದಲ್ಲಿ ಕವಿಯಾಗಿದ್ದ. ಇವನ ನಂತರ ಇವನ ಮಗ ಬಂದ, ಇಮ್ಮಡಿ ತೈಲಪನ ಮಗ ಯಾರಪ್ಪ ಅಂದ್ರ ಸತ್ಯಾಶ್ರಯ. ಸತ್ಯಾಶ್ರಯ ಇರುವ ಬೆಡಂಗ ಅಂತ ಕರೀತೀವಿ ನೋಡ್ರಿ, ಇರುವ ಬೆಡಂಗ. ಇವನ ಆಶ್ರಯವನ್ನ ಪಡ್ಕೊಂತಾನ. ಈ ಸತ್ಯಾಶ್ರಯನನ್ನೇ ತನ್ನ ಕಾವ್ಯದ ನಾಯಕನನ್ನಾಗಿ, ಯಾವುದು ಗದಾಯುದ್ಧದ ನಾಯಕನನ್ನಾಗಿ ಬಿಂಬಿಸ್ತಾ ಬರ್ತಾನೆ. ಇನ್ನು ಅಷ್ಟೇ ಅಲ್ಲ, ನಮ್ಮ ರನ್ನ ಮಹಾಶಯ ಚಾವುಂಡರಾಯನಲ್ಲೂ ಕೂಡ ಕೆಲ ಕಾಲ ಇದ್ದ. ಚಾವುಂಡರಾಯ ಗಂಗರ 4ನೇ ರಾಜಮಲ್ಲನ ಮಂತ್ರಿ. ಇನ್ನು ಅಷ್ಟೇ ಅಲ್ಲದೆ ಅತ್ತಿಮಬ್ಬೆಯಲ್ಲೂ ಕೂಡ ಏನಪ್ಪಾ ಅಂದ್ರ ಆಶ್ರಯ ಪಡ್ಕೊಂಡಿದ್ದಂತ. ಇನ್ನು ಇವನ ಅತ್ಯಂತ ಪ್ರಸಿದ್ಧ ಕೃತಿ ಯಾವ್ದ್ರಿ ಅಂದ್ರೆ ಸಾಹಸ ಭೀಮ ವಿಜಯಂ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಗದಾಯುದ್ಧ, ಚಂಪು ಕಾವ್ಯ. ಇನ್ನು ಅಜಿತ ತೀರ್ಥಂಕರ ಪುರಾಣ ತಿಲಕಂ. ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಎರಡನೇ ತೀರ್ಥಂಕರ ಅಜಿತ ತೀರ್ಥಂಕರ ಕುರಿತಾಗಿ. ಇನ್ನು ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಅಂತ ಕೃತಿ ಬರ್ದಾನ. ಇನ್ನು ವೆರಿ ಇಂಪಾರ್ಟೆಂಟ್, ಕನ್ನಡದ ಮೊಟ್ಟ ಮೊದಲ ನಿಘಂಟು ಕೃತಿ ಯಾವುದು ಅಂತ ಕೇಳಿದ್ರೆ ರನ್ನ ಕಂದ ಅಂತ ಹೇಳ್ರಿ. ಕನ್ನಡದ ಮೊಟ್ಟ ಮೊದಲ ನಿಘಂಟು ಕೃತಿ ಅಂತ ಕೇಳಿದ್ರೆ ರನ್ನ ಕಂದ, ಅದು ಇವಂದೇ ಆಗೈತಿ. ಇವನಿಗೆ ಈ ಇಮ್ಮಡಿ ತೈಲಪ್ಪ ಕವಿ ಚಕ್ರವರ್ತಿ ಅನ್ನುವಂತ ಬಿರುದನ್ನ ಕೊಟ್ಟು ಸನ್ಮಾನ ಮಾಡಿದಂತ. ಇದು ಕೂಡ ಕ್ವಶನ್ ಆಗ್ಬೋದಲ್ಲ. ರನ್ನನಿಗೆ ಈ ಕೆಳಗಿನ ಯಾರು ಕವಿ ಚಕ್ರವರ್ತಿ ಅನ್ನುವಂತ ಬಿರುದನ್ನ ಇಟ್ಟಿದ್ರು? ಸತ್ಯಾಶ್ರಯ ರೇವಡಂಗ, ಇಮ್ಮಡಿ ತೈಲಪ್ಪ, ಚಾವುಂಡರಾಯ, ಅತಿಮಬ್ಬ ಅಂತೆಲ್ಲ ಕೇಳ್ಬೋದು. ಅದು ತೈಲಪ್ಪನಾಗಿರ್ತಾನೆ, ತೈಲಪ್ಪ. ಸೊ ಕನ್ನಡದ ರತ್ನತ್ರಯಲ್ಲಿ ಈತ ಒಬ್ಬನಾಗಿರ್ತಾನೆ. ಇಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿರುವಂತ ಮಾಹಿತಿ. ಇನ್ನು ಚೂರು ಮಾಹಿತಿಯನ್ನು ನಾವು ತಿಳ್ಕೋಣ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ವಾ. ಸೊ ಇಂಪಾರ್ಟೆಂಟ್ ರೀ, ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂಗ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೇಬೇಕು. ಬಾಗಲಕೋಟೆಯ ಮುದೋಳದ ಬೆಳಗಲಿ ಅಂತಕ್ಕಂಥದ್ದು ಅವನ ಗ್ರಾಮ. ಅಜಿತ ಸೇನಾಚಾರ್ಯರು ಏನಿದ್ದಾರೆ ಆತನ ಗುರುಗಳ್ರಿ. ರತ್ನತ್ರಯರಲ್ಲಿ ಮೂರನೇದವನು ನಾನು ಆಗ್ಲೇ ಹೇಳಿದಂತೆ ಜೈನ ಮತದ ಬಳೆಗಾರರ ಕುಟುಂಬದಲ್ಲಿ ಜನಿಸಿರ್ತಾನೆ. ಈತರ ಒಬ್ಬ ಬಳೆಗಾರ್ರಿ. ತಂದೆ ಜಿನವಲ್ಲಭ, ತಾಯಿ ಅಬಲಬ್ಬೆ. ಇವನ್ ತಾಯಿ ಅಬಲಬ್ಬೆ. ಪಂಪನ ತಾಯಿ ಕೇಳಬಹುದು ನಿಮಗ, ಅಬ್ಬಣಬ್ಬೆ. ಅಬ್ಬಣಬ್ಬೆ ಆಗಿರ್ತಾಳೆ ಪಂಪನ ತಾಯಿ. ಕ್ವಶನ್ ಆಗ್ಯದ. ಓಕೆ, ಆಮೇಲೆ ಇವನಿಗೆ ಇಬ್ಬರು ಹೆಂಡತಿಯರಿ, ಒಬ್ಬಳ ಹೆಸರು ಶಾಂತಿ, ಮತ್ತೊಬ್ಬಳ ಹೆಸರು ಜಕ್ಕಿ ಅಂತ ಹೇಳಿ. ಆಮೇಲೆ ಇವನಿಗೆ ಇಬ್ಬರು ಮಕ್ಕಳು. ಇವನು ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯ ಮೇಲೆ ಇರುವಂತಹ ಗೌರವದ ಸೂಚಕವಾಗಿ ತನ್ನ ಮಕ್ಕಳಿಗೆ, ಗಂಡ ಮಗನಿಗೆ ರಾಯ ಮತ್ತು ಹೆಣ್ಣು ಮಗುವಿಗೆ ಅತ್ತಿಮಬ್ಬೆ ಅಂತ ಹೆಸರಿಟ್ಟಿದ್ನಂತ. ಓಕೆ, ಇನ್ನು ಇವನು 4 ಕೃತಿಗಳನ್ನ ಬರೆದಿದ್ರು. 2 ಕೃತಿಗಳನ್ನ ನಮಗೆ ಸಿಕ್ಕಾವ. ಅದು ಯಾವುದು ಅಂದ್ರೆ ಅಜಿತ ಪುರಾಣ ಮತ್ತು ಸಾಹಸ ಭೀಮ ವಿಜಯ. ಇವೆರಡೆ ದೊರೆತಿರುವಂತದ್ದು 2 ಚಂಪು ಗ್ರಂಥಗಳೇ. ಚಂಪು ಅಂದ್ರೆ ಗೊತ್ತಲ್ಲ, ಗದ್ಯ ಪದ್ಯ ಮಿಶ್ರಿತ ಭಾಗ. ಗದ್ಯ ಪದ್ಯ ಮಿಶ್ರಿತ ಭಾಗವನ್ನ ಚಂಪು ಕಾವ್ಯ ಅಂತ ಕರಿತಾ ಬರ್ತೇವಿ. ಈತನ ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆ ಸಿಕ್ಕಿಲ್ರಿ, ಇದು ಗೊತ್ತಿರ್ಲಿ. ಇನ್ನು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎನ್ನುವಂತ ಕೃತಿ ಏನಿದೆ, ಈ ಕೃತಿಯೊಳಗ ಈತನ ಕಾವ್ಯದ ನಾಯಕ ಯಾರಪ್ಪ ಅಂದ್ರ ಭೀಮ. ಭೀಮನನ್ನ ಯಾರಿಗೆ ಹೋಲಿಕೆ ಮಾಡ್ತಾನ ಇವ ಅಂತಂದ್ರ ತನ್ನ ಆಶ್ರಯಧಾತನಾಗಿರುವಂತಹ ಸತ್ಯಾಶ್ರಯ ಇರುವ ಬೆಳಂಗನನ್ನ ಕಾವ್ಯದ ನಾಯಕನನ್ನಾಗಿ ಬಿಂಬಿಸ್ತಾ ಬರ್ತಾನೆ, ಅವನಿಗೆ ಸಮೀಕರಿಸಿ ಬರಿತಾ ಬರ್ತಾನ ಅಂತ ಹೇಳ್ತಾರೆ. ನಿಮ್ಗೆ ಇನ್ನೊಂದು ಕ್ವಶನ್ ಕೇಳಬಹುದು, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕೃತಿಗೆ ಪ್ರೇರಣೆಯನ್ನು ಒದಗಿಸುವಂತ ಕೃತಿಗಳು ಯಾವುದು ಅಂತ ಕೇಳಿದ್ರೆ
ಪಂಪ ಭಾರತ ಅಥವಾ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಭಟ್ಟನಾರಾಯಣನ ವೇಣಿ ಸಂಹಾರ ಈ ಎರಡೂ ಕೃತಿಗಳ ಸ್ಫೂರ್ತಿ ಪಡ್ಕೊಂಡು ನಮ್ಮ ರನ್ನ ಮಹಾಶಯ ಈ ಕೃತಿಯನ್ನ ಬರೆದ ಅಂತ ಹೇಳಾಗ್ತದೆ. ಇನ್ನೇನಿದೆಯಲ್ಲ ಈ ಕೃತಿ ಸಿಂಹಾವಲೋಕನ ಕ್ರಮದಲ್ಲಿ ಬರ್ದಾನವ. ಏನ್ರಿ ಸಿಂಹಾವಲೋಕನ ಅಂತಂದ್ರ ಸಿಂಹ 4-6 ಹೆಜ್ಜೆ ಮುಂದೆ ಹೋದ ನಂತರ ಹಿಂತಿರುಗಿ ನೋಡ್ತತಿ. ಅದೇ ತರ ಈತ ಈ ಕೃತಿಯನ್ನು ರಚನೆ ಮಾಡಿ ಇದರಲ್ಲಿ ಯಾವುದೇ ರೀತಿಯಾಗಿರುವಂತ ಲೋಪದೋಷಗಳು ಬರದೇ ಇರುವಂತದ್ದೇ ನೋಡಿದಾನಂತ. ಅಷ್ಟು ಚೆನ್ನಾಗಿ ಏನಪ್ಪಾ ಅಂದ್ರೆ ಬರ್ದಾನಂತ. ಅದಕ್ಕಾಗಿ ಅವ ಏನ್ ಮಾಡ್ತಾನ, ಒಂದು ಸವಾಲನ್ನ ಎಸಿತಾನ. ಯಾರಾದ್ರೂ ಕೂಡ ಈ ಕೃತಿಯನ್ನ ಪರೀಕ್ಷೆ ಮಾಡ್ತಾರಂತಂದ್ರ ಕೃತಿರತ್ನಮಂ ಪೇಳ್ ಪರೀಕ್ಷೆ ಪಪಂ ಗೆಂಟೆರ್ದಯ್ಯ ಅಂತ ಹೇಳಿ, ನನ್ನ ಕೃತಿಯನ್ನ ವಿಮರ್ಶೆ ಮಾಡುವಂತವನಿಗೆ 8ನೇ ಇರಬೇಕು ಅಂತ ಸವಾಲಿಸಿತ ಬಂದ. ಅದೊಂದು ಗೊತ್ತಿರ್ಲಿ. ಇನ್ನು ಇನ್ನೊಂದು ಅತಿಮಬೆ ಏನ್ ಮಾಡ್ತಾಳ್ರಿ, ಲಕ್ಕುಂಡಿ ಶಾಸನ ಹೊರಡಿಸ್ತಾಳ. ಲಕ್ಕುಂಡಿ ಶಾಸನ, ಆ ಲಕ್ಕುಂಡಿ ಶಾಸನದ ಕರ್ತರು ಯಾರು ಅಂತ ಕೇಳಿದ್ರು, ಅದು ನಮ್ಮ ರನ್ನ ಮಹಾಶಯ. ಇವ ಏನ್ ಮಾಡ್ತಾ ಬರ್ತಾನ್ರಿ, ಅತಿಮಬ್ಬೆಯನ್ನ ಜಿನಧರ್ಮ ಪತಾಕೆ ಅಂತ ಹೊಗಳಿದಾನ. ಯಾಕಂದ್ರ ಅತಿಮಬ್ಬೆ ಅನ್ನದಾನೆ, ವಿದ್ಯಾದಾನೆ, ಅನೇಕ ಬಡಬಗರಿಗೆ ದಾನ ಮಾಡಿರ್ತಾಳ. ಆಮೇಲೆ ಶಾಂತಿ ಪುರಾಣ ಕೃತಿಯ ಹಸ್ತಪ್ರತಿಗಳು 1000 ಹಸ್ತಪ್ರತಿಗಳನ್ನು ಮಾಡಿಸಿ ಮಾರಿರ್ತಾಳೆ, ಸಾರಿ ಹಂಚಿರ್ತಾಳೆ. ಓಕೆ, ಆಮೇಲೆ ಬಂಗಾರದ ಜನಬಿಂಬವನ್ನು ಹಂಚಿರ್ತಾಳೆ ಆಕಿ. ಅದಕ್ಕಾಗಿ ಆಕೆಯನ್ನ ಜಿನಧರ್ಮದ ಪತಾಕೆ ಅಂತ ಕೊಂಡಾಡಿದಾನ. ಆಕೆನೆ ಇವನ್ ಕೈನಿಂದ ಅಜಿತ ಪುರಾಣದ ಕೃತಿಯನ್ನು ಕೂಡ ಬರ್ಸಿದ್ಲು ಅಂತ ಕೂಡ ಹೇಳಾಗ್ತದ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇವನ ಬಿರುದುಗಳು ಗೊತ್ತಿರಲಿ. ಕವಿಕುಲ ಚಕ್ರವರ್ತಿ, ಕವಿಕುಲ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿಜನ ಚೂಡಾರತ್ನ, ಕವಿ ತಿಲಕ, ಕವಿ ತಿಲಕ, ಕವಿ ಚತುರ್ಮುಖ, ಕವಿ ಚತುರ್ಮುಖ ಕನ್ನಡ ರತ್ನತ್ರಯ. ಗಮನಿಸ್ಕೊಳ್ಳಿ, ಕವಿಕುಲ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿ ತಿಲಕ, ಕವಿ ಚತುರ್ಮುಖ ಕನ್ನಡ ರತ್ನತ್ರಯ. ಇದೆಲ್ಲ ಈ ನಮ್ಮ ರನ್ನ ಕವಿಯ ಬಿರುದುಗಳಾಗಿರ್ತಾವ. ಓಕೆ, ಇನ್ನ ನಾನಾಗ್ಲೇ ಹೇಳಿದಂತೆ ರನ್ನನ ಆಶ್ರಯದಾತರು ದಾನ ಚಿಂತಾಮಣಿ ಅತಿಮಬ್ಬೆ, ಚಾವುಂಡರಾಯ ಇಮಡಿ ತೈಲಪ ಮತ್ತು ಸತ್ಯಾಶ್ರಯ ಇರುವೆ ಬೆಡಂಗರು. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನ ಇನ್ನೊಂದು ಕ್ವಶನ್ ಕೇಳಿದಾನು. ಈ ಕೆಳಗಿನ ಯಾವ ಕವಿಯನ್ನು ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆ ನೋಡದ ಕವಿ ಅಂತ ಹೇಳಲಾಗಿದೆ? ಈ ಕೆಳಗಿನ ಯಾವ ಕವಿಯನ್ನು ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆ ನೋಡದ ಕವಿ ಅಂತ ಕೇಳಿದಾಗದ ಅಂತ ಕೇಳಿದ್ರ ಅದು ರನ್ನ ಮಹಾಶಯ. ಇದೇ ರನ್ನ ಮಹಾಶಯನನ್ನ ನಮ್ಮ ಕುವೆಂಪು ಅವರು ಶಕ್ತಿ ಕವಿ ಅಂತ ಕರೆದಾರೆ, ಶಕ್ತಿ ಕವಿ. ಓಕೆ, ಇದು ಕೂಡ ಗೊತ್ತಿರಲಿರಿ. ಇನ್ನು ಸಂಸ್ಕೃತ ಕನ್ನಡ ನಿಘಂಟು ರನ್ನ ಕಂದ, ಸಂಸ್ಕೃತ ಕನ್ನಡ ನಿಘಂಟು ರನ್ನ ಕಂದ ಆಗಿರ್ತತಿ. ಪೂರ್ಣ ಪ್ರಮಾಣದ ದೊರಕಿಲ್ರಿ ಇದು. ಇನ್ನ ರನ್ನನ ಕುರಿತಾಗಿ ದ.ರಾ. ಬೇಂದ್ರೆ ಏನ್ ಹೇಳ್ತಾರ, ರನ್ನನ ಗದಾಯುದ್ಧದಲ್ಲಿ ಭೀಮನು ನಾಯಕ, ರೌದ್ರವು ಮುಖ್ಯ ರಸ ಅಂತ ಹೇಳ್ತಾ ಬಂದ್ರು. ರೌದ್ರ ಮುಖ್ಯ ರಸವಾಗೈತಿ, ಭೀಮನ ನಾಯಕ ಅಂತ ದ.ರಾ. ಬೇಂದ್ರೆ ಹೇಳ್ತಾರ. ರಾಮಶ್ರೀ ಮುಗುಳಿಯವ್ರು ಏನ್ ಹೇಳ್ತಾರೆ, ರನ್ನನ ಗದಾಯುದ್ಧದೊಳಗ ಭೀಮನು ನಾಯಕ, ದುರ್ಯೋಧನನು ಪ್ರತಿನಾಯಕ ಅಂತ ಹೇಳ್ತಾ ಬರ್ತಾರೆ. ಭೀಮ ನಾಯಕ ಆದ್ರೆ ಪ್ರತಿನಾಯಕನಾದಂತವನು ದುರ್ಯೋಧನ ವೀರ ರೌದ್ರ ರಸ ಮುಖ್ಯ ರಸವಾಗಿ ಹೊರಹೊಮ್ಮತತಿ ಅಂತ ನಮ್ಮ ರಾಮಶ್ರೀ ಮುಗುಳಿ ಹೇಳ್ತಾರೆ. ರಂಗನಾಥ್ ಶ್ರೀನಿವಾಸ್ ಮುಗುಳಿ, ಕನ್ನಡ ಸಾಹಿತ್ಯ ಚರಿತ್ರೆ ಅವ್ರದ್ದು ಕೇಂದ್ರ ಸಾಹಿತ್ಯ ವಿಜತ್ ಕೃತಿ. ಇನ್ನು ಬಿ.ಎಂ. ಶ್ರೀಕಂಠನವ್ರು ಏನ್ ಹೇಳ್ತಾರ್ರಿ, ಭೀಮನನ್ನು ಇಳಿಸಿಲ್ಲ, ದುರ್ಯೋಧನನ್ನ ಏರಿಸಿರ್ತಾನೆ ಘನತೆ. ಇಲ್ಲಿ ಏನ್ ಮಾಡ್ತಾನ ಅವನು, ಭೀಮನನ್ನ ಇಳಿಸಿಲ್ಲ ಅವ, ಆದ್ರೆ ದುರ್ಯೋಧನನ್ನ ಮೇಲೆ ಏರಿಸಿದಾನ, ಅವನ ಒಂದು ಉತ್ತಮ ಘನತೆಗೆ ತೆಗೆದುಕೊಂಡು ಹೋಗಿದಾನ ಅಂತ ಹೇಳಿ ಬಿ.ಎಂ. ಶ್ರೀಕಂಠನವ್ರು ಏನಪ್ಪಾ ಅಂದ್ರೆ ಹೇಳ್ತಾ ಬಂದ್ರಿ. ರನ್ನನ ಕುರಿತಾಗಿ ಇದಿಷ್ಟು ಪ್ರಮುಖ ವಿಚಾರ ಅಪ್ ಟು ಕೆಸೆಟ್ ತನಕನೂ ಇಲ್ಲಿ ಕ್ವಶನ್ಸ್ ಕವರ್ ಆಗ್ತಾವ. ಸೊ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಇನ್ನು ನಾವು ನೆಕ್ಸ್ಟ್ ಬರೋಣ. ಇಲ್ಲಿ ಒಂದು ಪೂರಕ ಪಾಠ ರೀ. ಪೂರಕ ಪಾಠ ಏನೈತಲ್ಲ, ಆ ಪೂರಕ ಪಾಠವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆ ಪೂರಕ ಪಾಠದ ಕವಯಿತ್ರಿ ಯಾರಪ್ಪ ಅಂತಂದ್ರ ಡಾಕ್ಟರ್ ವಿಜಯಶ್ರೀ ಸಬರದ್ ಅಂತಕ್ಕಂಥವ್ರು. ಓಕೆ, ಡಾಕ್ಟರ್ ವಿಜಯಶ್ರೀ ಸಬರದ್ ಅವರ ಕುರಿತಾಗಿ ನಾವು ನೋಡಕತ್ತೀವಿ, ಗಮನಿಸ್ಕೊಡ್ರಿ. ಇಲ್ಲಿ ನೋಡ್ರಿ, ಸೊ ವಿಜಯಶ್ರೀ ಸಬರದ್ ಅವ್ರು ಏನಪ್ಪಾ ಅಂತಂದ್ರ 1957ರೊಳಗ ಬೀದರ್ನಲ್ಲಿ ಜನಿಸಿರ್ತಾರೆ. ಇವರ ಪ್ರಮುಖ ನಾಟಕಗಳು ಅಂತ ಬಂದ್ರೆ ಉರಿಲಿಂಗ, ಹೂವಿನ ತೇರನೇರಿ, ಹೂವಿನ ತೇರನೇರಿ,
ಹುಲಿಲಿಂಗ ಎಂತಕ್ಕಂಥವುಗಳು 2 ನಾಟಕಗಳು. ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಅಂತಕ್ಕಂಥವುಗಳು ವಿಮರ್ಶಾತ್ಮಕ ಕೃತಿಗಳಾಗಿದಾವೆ. ಇನ್ನು ಇವರ ಕವನ ಸಂಕಲನಗಳಂತ ಕೇಳಿದ್ರೆ ನೆನಪಿಟ್ಕೊಳ್ರಿ, ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ ವಿಜಯಶ್ರೀ ಸಬರದವ್ರದ್ದಾಗಿದ್ರೆ, ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿ ಅವ್ರದ್ದು, ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ KS ನರಸಿಂಹಸ್ವಾಮಿ. ಇನ್ನು ಇವರಿಗೆ ರತ್ನಮ್ಮ ಹೆಗಡೆ ಬಹುಮಾನ, ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ, ಅತ್ತಿಬಬ್ಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳೇನಪ್ಪ ಅಂದ್ರೆ ಇವರಿಗೆ ದೊರೆತಿದ್ದಾವ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ಮಹಿಳಾ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಸಿಂಡಿಕೇಟ್ ಬ್ಯಾಂಕ್ನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಧಾರವಾಡದ ಕಲಾ ನಿಕಾಯದ ಡೀನ್ ಆಗಿ ಕೂಡ ಕೆಲಸ ಮಾಡ್ಯಾರ. ಅಟ್ ಪ್ರೆಸೆಂಟು ಮಹಿಳಾ ವಿಶ್ವವಿದ್ಯಾಲಯ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ಅಧಿಕಾರಿಯಾಗಿ ಏನಪ್ಪ ಅಂದ್ರೆ ಕೆಲಸ ನಿರ್ವಹಿಸ್ತಾ ಇದ್ದಾರಂತ. ಓಕೆ, ಇದಿಷ್ಟು ವಿಜಯಶ್ರೀ ಸಬರದವ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಓಕೆ, ಸೊ ಇವತ್ತು ನೀವು ತಿಳ್ಕೊಂಡಿದ್ದು 2 ವಿಚಾರಗಳ್ರಿ. ಒಂದು ನೆನ್ಪಿಟ್ಕೊಳ್ರಿ, ವಿಜಯಶ್ರೀ ಸಬರದವ್ರದ್ದು ವಸಂತ ಮುಖ ತೋರ್ಲಿಲ್ಲ ಎನ್ನುವಂತ ಒಂದು ಪೂರಕ ಪಾಠ ಐತಿ. ವಸಂತ ಮುಖ ತೋರ್ಲಿಲ್ಲ ಅವ್ರದ್ದು. ಸೊ ರನ್ನ ವಿಜಯಶ್ರೀ ಸಬರದ್ ಇಬ್ಬರ ಬಗ್ಗೆ ನೀವು ತಿಳ್ಕೊಂಡ್ರಿ. ಡೈಲಿ 2 ಕವಿಗಳನ್ನು ನಾವು ನೋಡ್ತಾ ಇದ್ದೀವಿ. ಐ ಥಿಂಕ್ ಈ ಒಂದು ಸಿರೀಸ್ ನಿಮ್ಗೆ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ನಾವು ಭೇಟಿಯಾಗೋಣ. ಈ ತರಗತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಸಾಧ್ಯ ಆದ್ರೆ ಸ್ಟೇಟಸ್ ಕೂಡ ಹಾಕೊಡ್ರಿ, ಓದೋರ್ಗೂ ಕೂಡ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು. ಇವತ್ತಿನ ದಿನ ತುಂಬ ಚೆನ್ನಾಗಿರಲಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ.